ಮನಿ ಡಬ್ಲಿಂಗ್ನ ಆಮಿಷ ಒಡ್ಡಿ ಈ ಹಿಂದೆ ರಾಜ್ಯದಲ್ಲಿ ಅನೇಕ ಹಗರಣಗಳಾಗಿರೋದು ನಿಮಗೆಲ್ಲ ನೆನಪಿರ್ಬೋದು. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ IMA ಹಗರಣ, ಬಹುಕೋಟಿ ಹಗರಣ. ಇದು ಬಹಳಷ್ಟು ವರ್ಷಗಳ ಹಿಂದೆ ನಡೆದಂತಹ ಹಗರಣ. ಅಲ್ಲಿ ದುಡ್ಡು ಕಳ್ಕೊಂಡವರಿಗೆ ದುಡ್ಡನ್ನು ರಿಕವರ್ ಮಾಡಿಕೊಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿತ್ತು. ಅದೇ ಭರವಸೆಯಲ್ಲಿದ್ದಂತಹ ಜನರಿಗೆ ಶಾಕ್ ಕೊಟ್ಟಿದೆ ಸರ್ಕಾರ. ಏನದು ಶಾಕ್ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. IMA ಆಂಬಿಡೆಂಟ್ ಬಹುಕೋಟಿ ಹಗರಣ. ಸಂತ್ರಸ್ತರಲ್ಲಿ ಇನ್ನೂ ಹಲವರಿಗೆ ಬಾರದ ದುಡ್ಡು. ನಿಮ್ಮ ದುಡ್ಡು ವಾಪಸ್ ನೀಡೋಕೆ ಆಗಲ್ಲ ಅಂತ ಪತ್ರ. ಕ್ಯಾಶ್ನಲ್ಲಿ ದುಡ್ಡು ನೀಡಿದವರಿಗೆ ಸಂಕಷ್ಟ. IMA ಆಂಬಿಡೆಂಟ್ ಅಜ್ಮೇರ ಬಹುಕೋಟಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ತಮ್ಮ ಬದುಕಿನ ಕಷ್ಟ ತೀರಬಹುದು ಅಂತ ಜನ ಆಸೆಯಿಂದ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರು. ಆದ್ರೆ ಸಾವಿರಾರು ಜನರಿಗೆ ಮೋಸವಾಯಿತು. ಸರ್ಕಾರ ರಿಕವರಿ ಮಾಡಿ ದುಡ್ಡು ವಾಪಸ್ಸು ಕೊಡುವ ಭರವಸೆಯೂ ಕೊಟ್ಟಿತ್ತು. ಆದ್ರೀಗ ಕ್ಯಾಶ್ ರೂಪದಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದವರಿಗೆ ನೀವು ಇನ್ವೆಸ್ಟ್ ಮಾಡಿರುವ ಬಗ್ಗೆ ದಾಖಲೆಯೇ ಇಲ್ಲ ಅಂತ ಬಹುತೇಕರ ಅಪ್ಲಿಕೇಶನ್ ಅನ್ನ ಕಂದಾಯ ಇಲಾಖೆಯಡಿ ಬರುವ ವಿಶೇಷ ಟೀಮ್ ರಿಜೆಕ್ಟ್ ಮಾಡಿದೆ. ಹೌದು ಮೇಡಮ್, ನಮ್ದು ರಿಜೆಕ್ಟ್ ಆಗಿದೆ. ಫಾರ್ಮ್ ಎಲ್ಲ ತಗೊಂಡೋಗ ಏನು ಹೇಳಿಲ್ಲ. ಇವಾಗ ಬಂದು ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಹೋಗಿ PR ಹತ್ರ ಮಾತಾಡಿದ್ವಿ. 4 lakhs ಹಾಕಿದ್ವಿ ಮೇಡಮ್. ಅವು ಬ್ಯಾಂಕ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಆಗಲ್ಲ ಅಂತ ಹೇಳಿದ್ರು ಅವರು. ಅವಾಗ ಇಂಜಾಸ್ ಅವರು ಕ್ಯಾಶ್ ಕೊಡಬೇಕು, ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿದ್ರು. ಇಲ್ಲ ಇಂಜಾಸ್ದು. ಆಮೇಲೆ ಇವಾಗ ಇಲ್ಲಿ ಇದು ಮಾಡಿದ್ರೆ ವಿವಿಟ್ ಅವರ ಹತ್ರ, ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ವಿ. ದಿಸ್ ಇಯರ್ 4th ಲಾಸ್ಟ್ ಇಯರ್. ಯಾವುದು? ಹೌದು. ಇಲ್ಲ, ಇವ್ರು ಯಾರು ಕಳಿಸಿದ್ದಾರೆ ಅಂತ ಬಂದಿಲ್ಲ. ಇವಾಗ ಬಂದು PR ಹೋದ್ರೆ ಹೋಗಿ 2nd ಫ್ಲೋರ್ ವಿವಿಟ್ ಅವನ್ನ ಮಾತಾಡಿದ್ರೆ ಕ್ಯಾಶ್ ಅವ್ರಿಗೆ ಕೊಡಲ್ಲ ಅಂತಾರೆ. ಯಾಕೆ ಮೇಡಮ್, ಕ್ಯಾಶ್ ಅವರು ದುಡ್ಡು ಹಾಕ್ಲಿಲ್ವಾ? ಕ್ಯಾಶ್ ತಾನೇ, ಅದು ದುಡ್ಡೇ ತಾನೆ. ಇಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಯಾಕೆ ಮೇಡಮ್ ಕೊಡೋಕ್ಕಾಗಲ್ಲ ಅಂದರೆ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ನೋಟ್ರಿ ಎಲ್ಲ ಏನೇನು ಕೇಳಿದ್ರು ಎಲ್ಲ ಸಬ್ಮಿಟ್ ಮಾಡಿದ್ವಿ. ಇವಾಗ ಇಲ್ಲ ಅಂತ ಹೇಳ್ತಾವ್ರೆ. ಕೊಟ್ಬಿಡಿ ಸರ್ ನನಗೆ ಅಂತೇಳಿ. ಇನ್ನೂ ಒಂದು ಮಂತ್ ಅಲ್ಲ ಇದೆಯಲ್ಲ, ಟೈಮ್ ಇದೆಯಲ್ಲ, ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಈ ಥರ ಪ್ರಾಬ್ಲಮ್ ಆಯಿತು ಮೇಡಮ್. ಈಗ ಅವಳು ಓದಿಸೋದಕ್ಕೂ ನನಗೆ ತುಂಬ ಪ್ರಾಬ್ಲಮ್ ಆಗಿ ಬೇರೆ ಕಡೆ ಲೋನ್ ತೊಗೊಂಡು ನಾನು ಅವಳು ಎಜುಕೇಷನ್ ಮಾಡಿಸ್ತಾ ಇದ್ದೀನಿ ಮೇಡಮ್. ಹಸ್ಬೆಂಡ್ ಇಲ್ಲ, ನಾನು ಸಿಂಗಲ್ ಪೇರೆಂಟ್ ಮೇಡಮ್. ತುಂಬ ಪ್ರಾಬ್ಲಮ್ಮಲ್ಲಿದ್ದೀನಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮಗೂ ಯಾರೂ ಇಲ್ಲ ಮೇಡಮ್. ನಮಗೆ ನಾನು ನನ್ನ ಮಗಳು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ. ಅವಳು ಬಂದಿಲ್ಲ ಮೇಡಮ್. ಅವಳು ಕೆಲಸಕ್ಕೆ ಹೋಗ್ಕೊಂಡು ಓದ್ಕೊಂಡು ಇವಾಗ ಎಜುಕೇಷನ್ ಮಾಡ್ತಿದ್ದಾಳೆ ಮೇಡಮ್. ಬೇರೆ ಕಡೆ ಕೆಲಸನೂ ಮಾಡಬೇಕು, ಓದಲೇಬೇಕು. ತುಂಬ ಪ್ರಾಬ್ಲಮ್ ಆಗಿದೆ ಮೇಡಮ್ ನಮಗಂತೂ. ನಮಗೂ ಇನ್ನೂ ಇದುವರೆಗೂ ಏನೂ ಕೊಟ್ಟಿಲ್ಲ ಮೇಡಮ್. ಬೇರೆ ಕಡೆನೂ ನನ್ನ ಫ್ರೆಂಡ್ಸ್ದು ಸಹ ಹಾಕ್ಸ್ಕೊಟ್ಟೆ ನಾನು. ಇವಾಗ ಅವ್ರು ನನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ನಿನ್ನ ನೋಡಿ ನಾವು ಹಾಕಿದ್ದು. ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ತೀಯೋ ಮಾಡು ಅಂತ. ಒಡವೆ ಎಲ್ಲ ಮಾರ್ಬಿಟ್ಟು ಕೊಟ್ಟಿದ್ದೀನಿ ಮೇಡಮ್. ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ. ಎಲ್ಲಿ ಹೋದ್ರೂ ಬಿಡ್ತಾ ಇಲ್ಲ ಮೇಡಮ್. ಇನ್ನು ದುಡ್ಡು ಕಳೆದುಕೊಂಡವರು ಕಂದಾಯ ಇಲಾಖೆಗೆ ಅಲೆದಾಡುತ್ತಿದ್ದಾರೆ. ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು ಹಂತ ಹಂತವಾಗಿ ದುಡ್ಡು ಹಾಕ್ತಾ ಇದ್ದೀವಿ, ಕಾನೂನು ಪ್ರಕಾರ ಅಕೌಂಟ್ಗೆ ಬರಲಿದೆ ಅಂದಿದ್ದಾರೆ. ಅದು ಕೋರ್ಟ್ಗೆ ಹಾಕಿರ್ತೀವಿ ನಾವು. ಸ್ಪೆಷಲ್ ಕೋರ್ಟ್ ಹೇಗೆ ಡೈರೆಕ್ಷನ್ ಕೊಡುತ್ತೋ ಹಂತವಾಗಿ ಹಣ ಬಂದು SPLO ಅಂತ ಇದ್ದಾರೆ, ಅವರು ಮಾಡ್ತಾರೆ. ಈಗ ಒಂದು ಪ್ರಾಪರ್ಟಿನ ಇನ್ನೊಬ್ರಿಗೆ ಮಾರಬೇಕು ಅಂತಂದರೆ ಇದೆಲ್ಲನೂ ಕಾನೂನು ಪ್ರಕಾರ ಮಾಡಬೇಕಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ಆಗ್ತಾ ಇದೆ. ಯಾವುದು ನಿಂತಿಲ್ಲ. CS ಮೀಟಿಂಗ್ ತೊಗೊಂಡಿದ್ದಾರೆ. ಇಲ್ಲ, ಪ್ರತಿದಿನನೂ ಸ್ಪೀಡಪ್ ಮಾಡ್ತಾ ಇದ್ದಾರೆ. ಎಲ್ಲರೂ ರಿವ್ಯೂ ಮಾಡ್ತಾ ಇದ್ದಾರೆ. ಬೇಗ ಪ್ರಾಪರ್ಟಿ ಇಷ್ಟೇ ಹಿಂಗೆ ಅಂತ ಹೇಳಿ ಅದ್ರ ಆಕ್ಷನ್ ಹಾಕೋಕ್ಕೂ ಆಗ್ತಾ ಇಲ್ವಲ್ಲ. ಪ್ರಾಪರ್ಟಿ ಕ್ಲಿಯರ್ ಆಗಿದೆ. ತಾಂತ್ರಿಕ ತೊಂದರೆ ಅಂದರೆ ನಾವು ಮಾತಾಡ್ಕೊಳಂಗಾಗಲ್ಲ. ಅದು ಕೋರ್ಟಿಂದ ಹಾಕ್ತೀವಿ. ಇಲ್ಲಿ ಇಷ್ಟು ಇದು ಮಾಡೋಂಗಿಲ್ಲ. ಕೋರ್ಟ್ ಹೇಗೆ ಡೈರೆಕ್ಷನ್ ಕೊಡುತ್ತೋ, ಎಷ್ಟು ಸೇಲ್ ಆಗುತ್ತೋ ಅದ್ರ ಪ್ರಕಾರ ಮಾಡ್ತಿದ್ವಿ. ಕಾನೂನು ಪ್ರಕಾರ ಎಲ್ಲರೂ ಪರಿಹಾರ ಮಾಡೋದಕ್ಕೆ ಸರ್ವ ಪ್ರಯತ್ನ ಮಾಡ್ತಾರೆ. ಇನ್ನು ಮೋಸ ಹೋಗಿ ಶಾಕ್ ನಲ್ಲಿದ್ದವರಿಗೆ ಸರ್ಕಾರದ ಭರವಸೆ ಮಾತು ಜೀವ ನೀಡಿದ್ವು. ಆದ್ರೀಗ ಈ ನೋಟಿಸ್ಗಳು ಜನರಿಗೆ ತಮ್ಮ ದುಡ್ಡು ವಾಪಸ್ಸು ಸಿಗುತ್ತಾ ಸಿಗೋದಿಲ್ವಾ ಅನ್ನುವ ಅನುಮಾನ ಹುಟ್ಟಿಸಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ.